ಹಲೋ ಸ್ನೇಹಿತರೆ, ಬಿಗ್ ಬಾಸ್ ಶುರು ಆಗಿ ಆಲ್ರೆಡಿ 3 ದಿನ ಹಾಗೇ ಹೋಯಿತು. ಎಲ್ಲ ಕಂಟೆಸ್ಟೆಂಟ್ ಬಗ್ಗೆ ನಮಗೆ ಒಂದು ರೇಂಜಲ್ಲಿ ಗೊತ್ತಾಗಿದೆ. ಅಂದ ಹಾಗೆ ಈ ಬಾರಿ ಕೂಡ ಕಳೆದ ವರ್ಷಕ್ಕಿಂತ ಒಳ್ಳೆ TRPನೇ ಮಾಡ್ತಾ ಇದೆ. ಬಂದ ಮೊದಲನೇ ವಾರನೇ ಎಲ್ಲರ ನಡುವೆ ಮನಸ್ತಾಪ ಎದ್ದಿ ತೋರ್ತಾ ಇದೆ. ಅದೇ ರೀತಿ ಈ ಸೀಸನ್ ಕಂಟೆಸ್ಟೆಂಟ್ 16 ಮೋಕ್ಷಿತಾ ಪೈ ಅವರ ಬಗ್ಗೆ ಎಲ್ಲರಿಗೂ ಕೂಡ ಒಳ್ಳೆ ಅಭಿಪ್ರಾಯನೇ ಮೂಡ್ತಾ ಇದೆ. ಅವರು ಯಾರ ತಂಟೆಗೂ ಹೋಗದೆ ತಾವಾಯಿತು, ತಮ್ಮ ಕೆಲಸ ಆಯಿತು, ಟಾಸ್ಕ್ ಆಯಿತು ಅಂತ ಸೀದಾ ಸಾದವಾಗಿ ಮನೆಯವರ ಬಳಿ ಹೊಂದಿಕೊಂಡು ಹೋಗ್ತಾ ಇದ್ದಾರೆ. ಅವರ ಈ ಸ್ವಭಾವ ಜನತೆಗೆ ಇಷ್ಟ ಆಗ್ತಾ ಹೋಗ್ತಾ ಇದೆ. ಅವಶ್ಯಕತೆಗೆ ಇದ್ದಷ್ಟೇ ಅವರು ಮಾತಾಡೋದು, ಅವರು ಹಾಕುವ ಬಟ್ಟೆ ಕೂಡ ಅವರ ನಡತೆ ಸ್ವಭಾವವನ್ನು ಎತ್ತಿ ತೋರ್ತಾ ಇದೆ ಜನತೆಗೆ. ಅಂದ ಹಾಗೆ ಅವರು ಬಿಗ್ ಬಾಸ್ ಬರುವ ಮುನ್ನ ಜೀ ಕನ್ನಡದಲ್ಲಿ ಪಾರು ಎಂಬ ಧಾರಾವಾಹಿಯಲ್ಲಿ ನಟಿಯಾಗಿ ಮಿಂಚಿದ್ದರು. ಜನಮೆಚ್ಚಿದ ನಾಯಕಿಯಾಗಿ ಕೂಡ ಹೊರಹೊಮ್ಮಿದ್ದರು. ಒಳ್ಳೆ ಹೆಸರೇ ಅವರು ಆ ಧಾರಾವಾಹಿಯಲ್ಲಿ ಮಾಡಿದ್ದರು. ಆ ಹೆಸರೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅಂದ ಹಾಗೆ ಅವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ. ಅವರು ಹುಟ್ಟುತ್ತಲೇ ಅಂಗವಿಕಲ ಆಗಿ ಹುಟ್ಟಿದ್ದಾರೆ. ಅವರನ್ನು ಬಿಗ್ ಬಾಸ್ ಓಪನಿಂಗ್ ವೇಳೆ ಅವರ ಬಗ್ಗೆ ಮನಬೆಚ್ಚಿ ಮಾತಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ನಿಮ್ಮ ತಮ್ಮ ಬಗ್ಗೆ ಹೇಳಿ ಅಂದಾಗ ಅವರು ಸರ್, ಅವನು ನನ್ನ ತಮ್ಮ ಅಲ್ಲ, ನನ್ನ ಮಗ. ಇದನ್ನು ಬಿಟ್ಟರೆ ನಾನು ಬೇರೆ ಏನೂ ಹೇಳಲ್ಲ ಎಂದು ಹೇಳಿದರು. ಇದರಲ್ಲೇ ತಿಳಿಯುತ್ತದೆ ಅವರು ತಮ್ಮನ ಬಗ್ಗೆ ಎಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ. ಅಂದ ಹಾಗೆ ಮೋಕ್ಷಿತಾ ಪೈ ಅವರು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ. ಅವರನ್ನು ಮನೆಯಲ್ಲೇ ಉಳಿಸಲು ಜಿಯೋ ಆಪಿಗೆ ಹೋಗಿ ವೋಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.